ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಮಾಡ್ತಾ ಇರೋದು ಪಾಪ್ಸಿಕಲ್ ಇಡ್ಲಿ. ಸೊ ಅದಕ್ಕೆ ಪಾಪ್ಸಿಕಲ್ ಸ್ಟಿಕ್ಸ್ ಎಲ್ಲ ತೊಗೊಂಡಿದ್ದೀನಿ, ಇಡ್ಲಿ ಬ್ಯಾಟರು, ಆಮೇಲೆ ಕೋನ್ ಥರ ಇರೋದು ಟ್ರೇ ಅದನ್ನು ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಅಲ್ಲಾಗಲೇ ನಾನು ಸ್ಟವ್ ಮೇಲೆ ವಾಟರ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ, ನೀರನ್ನ. ಅದು ಬಿಸಿ ಆಗ್ತಾಯಿದೆ, ಅಷ್ಟರಲ್ಲಿ ಇದನ್ನು ಹಾಕ್ಬಿಟ್ಟು ಅಲ್ಲಿಗೆ ತೊಗೊಂಡು ಹೋಗೋಕ್ಕೆ. ಇವಾಗ ಇದನ್ನು ಹಾಕೋಣ. ಸಾಕಷ್ಟು ಸ್ವಲ್ಪ ಉಪ್ಪುತ್ತೆ. ಎಣ್ಣೆ ಆಗಲೇ ಹಚ್ಚಿದ್ದೀನಿ, ಅದು ತೋರಿಸ್ಲಿಲ್ಲ, ಬಟ್ ಒಳಗೆ ಕಾಣಿಸ್ತಾ ಇದೆ ಅನಿಸುತ್ತೆ. ಸ್ಟಿಕ್ಸ್ ಮಾಡೋ 6 ಹಾಕಿದೆ. ಇವಾಗ ಅಲ್ಲಿ ಕುಕ್ ಮಾಡೋಕ್ಕೆ ತೊಗೊಂಡು ಹೋಗ್ತೀನಿ. ಮುಚ್ಚಳ ಹಾಕೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಕೆಳಗಡೆ ಸ್ಟ್ಯಾಂಡ್ ತೆಗಿಬೋದು, ಬಟ್ ನಂದಿಕ್ಕಾಗುತ್ತೆ. ಈಗ ಒಂದು ಅರೌಂಡ್ 20 to 25 ಮಿನಿಟ್ಸು ಅದನ್ನು ಕುಕ್ ಮಾಡೋಕ್ಕೆ ಬಿಡೋಣ. ಅಲೆಕ್ಸಾ, ಟೈಮರ್ ಫಾರ್ 25 ಮಿನಿಟ್ಸ್. ಅಲೆಕ್ಸಾ, ಟೈಮರ್ ಫಾರ್ 20 ಮಿನಿಟ್ಸ್. ಇಡ್ಲಿ ಹಾಕೋ ಥರದ್ದು ಕೋನಿನ ಥರದ್ದಿಲ್ಲ ಅಂದರೆ ಈ ಥರ ಲೋಟದಲ್ಲೂ ಹಾಕ್ಬೋದು, ಅದಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ. ಇವಾಗ ಎಲ್ಲ ರೆಡಿ ಆಯಿತು. ಅಲ್ಲಿ ಅದ್ರ ಜೊತೆಲೇ ಕುಕ್ ಮಾಡೋಕ್ಕೆ ಇಡ್ತೀನಿ. ಮುಚ್ಚಳ ಹಾಕ್ತೀನಿ. ಈಗ ಪೀನಟ್ ಚಟ್ನಿ ಮತ್ತು ಪೀನಟ್ ಚಟ್ನಿ, ಇದು ಟೊಮೆಟೊ ಚಟ್ನಿ, ಸಾಂಬಾರು, ಇದಿಷ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಇಡ್ಲಿ ರೆಡಿ ಆಗಿದ ತಕ್ಷಣ ವಾಪಸ್ಸು ಇದಕ್ಕೆ ಸರ್ವ್ ಮಾಡಿಬಿಟ್ಟು ತೋರಿಸ್ತೀನಿ. ಓಕೆ, ಸಿಗೋಣ. ಹಾಕ್ತಾ ಬರ್ತಾ ಇದೆ, 20 ಆಯಿತು. 25 ಮಿನಿಟ್ಸಲ್ಲಿ ಹೇಗಾಗುತ್ತೆ ಅನಿಸುತ್ತೆ. ಸೊ ಮುಟ್ಟಿ ನೋಡಿದೆ, ಆಗಿದೆ, ಬಟ್ ಆದರೆ ಇನ್ನೊಂದು ಸ್ವಲ್ಪ ಹಾಕಬೇಕು.
5 ನಿಮಿಷ ಇಟ್ಟು ತೆಗೆಯೋಣ. ಆಗಿದೆ. ಇವಾಗ ಸ್ವಿಚ್ ಆಫ್ ಮಾಡೋಣ. ಸ್ವಲ್ಪ ಹೊತ್ತು ಅದರಲ್ಲೇ ಇಡಬೇಕು, ಆಮೇಲೆ ತೆಗಿಯೋಣ. ಸ್ವಿಚ್ ಆಫ್ ಆಯಿತು. ಸ್ವಲ್ಪ ಹೊತ್ತೆಲ್ಲ ತಣ್ಣಕ್ಕಾಗಲಿ, ಆಮೇಲೆ ತೆಗಿಯೋಣ. 2 ಮಿನಿಟ್ಸ್ ಮೋಸ್ಟ್ಲಿ 2 ಮಿನಿಟ್ಸ್ ಆದಮೇಲೆ ತೆಗಿಯೋಣ. ಇಲ್ಲಾಂದರೆ ಬೇಕಾಗ್ಬಿಡುತ್ತೆ, ಪೀಸ್ ಪೀಸ್ ಥರ ಆಗಿಬಿಡುತ್ತೆ. ಅದರಿಂದ ಚೆನ್ನಾಗಿ ಬಂದಿದೆ, ಏನೋ ಉಳ್ಕೊಂಡಿಲ್ಲ ನೋಡಿ. ಸೊ ಎಂಜಾಯ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ತೋರಿಸಿ. ಮಕ್ಕಳಿಗೆಲ್ಲ ಎಂಜಾಯ್ ಆಗುತ್ತೆ. ಇದನ್ನು ಹೀಗೆ ತೊಗೊಂಡು ಡಿಪ್ ಮಾಡಿಬಿಟ್ಟು ಕಚ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಡಿಫ್ರೆಂಟ್ ಕೈಂಡ್ ಆಫ್ ಇಡ್ಲಿ ಅಂತ ಅನ್ಕೋಬೋದು. ಸೊ ನೀವು ಮಾಡ್ಬಿಟ್ಟು ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಅಲ್ಲಿ ನೋಡೋಣ. ಓಕೆ, ಬಾಯ್.